ನಮ್ಮ ಈ ಹೋರಾಟ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ರೈತರ ಸಂಪೂರ್ಣ ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಪರಿಹಾರವನ್ನು ಕೊಡೋದಾಗ್ಲಿ, ಮೆಕ್ಕೆಜೋಳ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡುವಂತ ಕೆಲಸ ಆಗ್ಲಿ, ಭತ್ತ, ತೊಗರಿ, ಉದ್ದು ಎಲ್ಲ ರೈತರು ಕೂಡ ಸಂಕಷ್ಟದಲ್ಲಿದ್ದಾಗ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಣಯವನ್ನ ಮಾಡದೇನೆ, ತಡ ಮಾಡದೇನೆ ಅಪಚಾರವನ್ನ ಎಸಗಿದ್ದಾರೆ. ಅತಿವೃಷ್ಟಿಯ ಸಂದರ್ಭದಲ್ಲೂ ಸಹ ಪರಿಹಾರವನ್ನ ಕೊಡದೇನೆ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿದ್ರು. ಇನ್ ಕೆಲವು ಸಚಿವರು ಕೂಡ ಕೇವಲ ವೈಮಾನಿಕ ಸಮೀಕ್ಷೆ ಮಾಡಿದ್ರೆ ವಿನಃ ರೈತರ ಸಮಸ್ಯೆ ಏನು ಅಂತೇಳಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತನನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ನಾವು ಇವತ್ತು ಹೋರಾಟವನ್ನ ಕೈಗೆತ್ತಿಕೊಂಡಿದ್ದೇವೆ. ಸುಮಾರು 15-20 ಸಾವಿರ ಸಂಖ್ಯೆಯಲ್ಲಿ ರೈತರು ಎಲ್ಲರೂ ಕೂಡ ಅಕ್ಕಪಕ್ಕ ಜಿಲ್ಲೆಯಿಂದ ಕೂಡ ಬರ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ನಮ್ಮೆಲ್ಲ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ಬಾಗಲಕೋಟೆ, ಬಿಜಾಪುರ ಎಲ್ಲಾ ಜಿಲ್ಲೆಗಳದ್ದು ಕೂಡ ಬರೋರಿದ್ದಾರೆ. ಕನಿಷ್ಠ 20-25 ಸಾವಿರ ಜನ ಸೇರ್ತಾರೆ. ಪ್ರತಿಭಟನೆ ಇಲ್ಲಿಗೆ ಮಾತ್ರ ಸೀಮಿತ ಆಯಿತು ಅಥವಾ ಸುವರ್ಣಸೌಧಕ್ಕೆ ಹೋಗುವಂತ ಯತ್ನ ಇರುತ್ತೆ ಸರ್? ಸುವರ್ಣಸೌಧ ಮುತ್ತಿಗೆಯನ್ನ ಹಾಕ್ತೇವೆ ನಾಳೆ ದಿನ. ಯಾಕೆಂದ್ರೆ ಈ ಸರ್ಕಾರ ಕಣ್ಣಿದ್ದು ಕುರುಡನಂತೆ, ಕಿವಿ ಇದ್ದು ಕಿವುಡನಂತೆ ನಟನೆ ಮಾಡ್ತಾ ಇದೆ. ಪರಿಹಾರ ಕೊಡಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನ ಮಾಡ್ತಾರೆ. ಸಿದ್ದರಾಮಯ್ಯನವರೇ, ಡಿ.ಕೆ. ಶಿವಕುಮಾರ್ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ಪತ್ರವನ್ನು ಬರೀತಾರೆ. ಈ ರಾಜ್ಯ ಸರ್ಕಾರಕ್ಕೆ ತನ್ನ ಜವಾಬ್ದಾರಿನೇ ಇಲ್ಲ. ಎಲ್ಲವೂ ಕೂಡ ಕೇಂದ್ರದ ಮೇಲೆ ದೂರುವಂತ ಒಂದು ಪರಿಪಾಠವನ್ನು ಬೆಳೆಸಿಕೊಂಡಿದ್ದಾರೆ. ಇವತ್ತು ನಮಗೆ ಬೇಕಾಗಿರುವಂತದ್ದು, ವಿಶೇಷವಾಗಿ ಇವತ್ತು ಬೆಳಗಾವಿಯ ಏನು ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗಿದೆ. ರೈತರು ಇವತ್ತು ಎದುರು ನೋಡ್ತಾ ಇದ್ದಾರೆ. ಇಲ್ಲಾದ್ರೂ ಕೂಡ ಕನಿಷ್ಠ ಈ ನಾಡಿನ ದೊರೆ ಮುಖ್ಯಮಂತ್ರಿಗಳು ನಮಗೆ ಪರಿಹಾರನ ಕೊಡ್ತಾರಾ ಅಂತೇಳಿ ಕಾಯ್ತಾ ಇದ್ದಾರೆ. ಆ ಪರಿಹಾರನ ಕೊಡಬೇಕು ಅನ್ನುವ ಆಗ್ರಹವೂ ಕೂಡ ಭಾರತೀಯ ಜನತಾ ಪಾರ್ಟಿ ಸಿಎಂ ಅವರ ಆರೋಪ ಏನಂದ್ರೆ, ಈಗ NDRF ಲಾರ್ಸ್ ಚೇಂಜ್ ಆಗಬೇಕು, ಅದು ಪರಿಹಾರ ಚೇಂಜ್ ಆಗಬೇಕು. ಒಂದು ಕಬ್ಬಿನ ಬೆಲೆ ನಿಗದಿಯನ್ನ ಕೇಂದ್ರ ಸರ್ಕಾರ ಮಾಡಬೇಕು, ಸಕ್ಕರೆ ಬೆಲೆಯನ್ನ ಅವ್ರು ಮಾಡಬೇಕು, ಅದು ಮಾಡ್ತಾ ಇಲ್ಲ. ಮೆಕ್ಕೆಜೋಳ ಖರೀದಿ ಮಾಡುವಂತ ಹೇಳ್ತಾರೆ, ಆದ್ರೆ ಎಥೆನಾಲ್ ಕಂಪನಿಗಳಿಗೆ ಖರೀದಿ ಮಾಡೋದು ಇವೆಲ್ಲದನ್ನು ಕೂಡ ಹೊಣೆ ಅಂತ ಹೇಳ್ತಾರೆ. ಅಧಿವೇಶನ ಏನ್ ನಡೀತಾ ಇದೆ, ಏನು ಮುಖ್ಯಮಂತ್ರಿಗಳು ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನ ಹೊರಿಸಿ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಸದನದಲ್ಲಿ ಉತ್ತರನ ಕೊಡ್ತೇವೆ. ನಾವಿವತ್ತು ಆಗ್ರಹ ಪಡಿಸ್ತಾ ಇರ್ತಕ್ಕಂಥದ್ದು, ರಾಜ್ಯದ ಜನ ನಿಮಗೆ ಆಶೀರ್ವಾದ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. 138-139 ಶಾಸಕರಿದ್ದಾರೆ. ಸ್ಪಷ್ಟತೆ ಇವತ್ತು ಇಷ್ಟೊಂದು ಖಜಾನೆಗೆ ಬರ್ತಕ್ಕಂಥ ಹಣ ಎಲ್ಲೂ ಹೋಗ್ತಾ ಇದೆ, ಎಲ್ಲಿ ಪರಿಹಾರ ನಿಮ್ಗೆ ಕೊಡ್ತಾ ಇದ್ದೀರಿ? ಕಂದಾಯ ಸಚಿವರು 30 ದಿನದಲ್ಲಿ ಬೆಳೆ ಏನು ನಾಶ ಆಗಿತ್ತು, ರೈತ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ 30 ಅಲ್ಲ 75-80 ದಿನ ಆದ್ರೂ ಕೂಡ ಇವತ್ತು ಸಮರ್ಪಕವಾಗಿ ಇನ್ನೂ ಕೂಡ ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಇವೆಲ್ಲ ವಿಚಾರಗಳನ್ನ ಎತ್ಕೊಂಡು ನಾವು ಹೋರಾಟ ಮಾಡ್ತೇವೆ. ಎಲ್ಲ ಕೂಡ ಚರ್ಚೆ ಮಾಡ್ತಾರೆ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮೊದಲ ದಿನದಲ್ಲೇ ಚರ್ಚೆ ಮಾಡಬೇಕಂತೇಳಿ ಆಗ್ರಹ ಇದೆ. ಈಗಾಗಲೇ ಸಭಾಪತಿಯವರು ಹೇಳ್ಬಿಟ್ಟಿದ್ದಾರೆ, ಹೊರಟಿಯವರು ಬುಧವಾರ ಮತ್ತು ಗುರುವಾರ ದಿನ ಇಡೀ ವಿಧಾನಸಭೆಯಲ್ಲಿ ಮನೆ ವಿರೋಧ ಪಕ್ಷ ನಾಯಕರ ಬಗ್ಗೆ ಹೇಳ್ತಾರೆ.